ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಏನಪ್ಪ ಅಂತಂದರೆ ಶಿಕ್ಷಕರ ನೇಮಕಾತಿಯ ಮಾಡೆಲ್ ಕ್ವಶನ್ ಪೇಪರ್ 2. ಇದು ಏನಪ್ಪ ಅಂತಂದರೆ ಬರೀ ಸಮಾಜ ವಿಜ್ಞಾನ ಇದೆ. ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಇದೆ, ನೋಡ್ಕೊಂಡು ಹೋಗೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಥರದ ಪ್ರಶ್ನೆಗಳನ್ನು ಬರ್ತವೆ, ಯಾವ ಥರ ಇಲ್ಲ ಅಂತ. ಇದು ನಮಗೆ ತುಂಬ ಉಪಯುಕ್ತವಾಗುತ್ತೆ. GPSTR, PSTR ಮತ್ತು HSTR 2026 ಎಕ್ಸಾಮ್ಗೆ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. GPSTR ಪೇಪರ್ 2 ಸೋಷಿಯಲ್ ಸೈನ್ಸ್. ಎಷ್ಟು ಪ್ರಶ್ನೆಗಳು ಇರ್ತಾವಪ್ಪ ಅಂತಂದರೆ 100 ಪ್ರಶ್ನೆಗಳು ಇರ್ತವೆ. ನೋಡ್ಕೊಂಡು ಹೋಗೋಣ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು? ಲಾಲಾ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು. ಯಾರಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರದ ಅಧಿವೇಶನದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸರು 1983ರಲ್ಲಿ ಗುಜರಾತ್ನ ಹರಿಪುರದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ನ 51ನೇ ಅಧಿವೇಶನ. ಎಷ್ಟನೇ ಅಧಿವೇಶನ ರೀ? ರಾಷ್ಟ್ರೀಯ ಕಾಂಗ್ರೆಸ್ದು 51ನೇ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸರ್ವಾನುಮತದಿಂದ ಆಯ್ಕೆಯಾಗಿದ್ದರು. ಯಾವುದ್ರಿ? ಹರಿಪುರದ ಅಧಿವೇಶನದ ಅಧ್ಯಕ್ಷರು. ಓಕೆ. ಎರಡನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಬಕ್ಸಾರ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಯಾವುದು ಸರಿಯಾದ ಅಂತ ಹೇಳ್ರಿ ಅಂತಂದಾರೆ. ಯಾವುದ್ರಿ? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಯಿತು. ಏನಪ್ಪ ಅಂತಂದರೆ ಯಾವುದು ಒಪ್ಪಂದಪ್ಪ ಅಂತಂದರೆ ಈಸ್ಟ್ ಇಂಡಿಯಾ ಒಪ್ಪಂದದ ಮೊಘಲ ಚಕ್ರವರ್ತಿ ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ, ಬಿಹಾರ, ಒಡಿಸ್ಸಾ ದಿವಾನಿ ಹಕ್ಕುಗಳನ್ನು ನೀಡಿದನು. ಇದು ಕರೆಕ್ಟ್ ಅದ ರೀ. ದಿವಾನಿ ಹಕ್ಕನ್ನು ಎಲ್ಲೆಲ್ಲಿ ನೀಡೋಣಪ್ಪ ಅಂತಂದರೆ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ. ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ. ಇಲ್ಲೇನು ಮಾಡೋಣ್ರಿ? ಎರಡನೇ ಶಾ ಆಲಂ ದಿವಾನಿ ಹಕ್ಕನ್ನು ನೀಡಿದನು ಮತ್ತು ಅದರ ಪ್ರತಿಯಾಗಿ ಚಕ್ರವರ್ತಿಗೆ ವಾರ್ಷಿಕ 26 ಲಕ್ಷ ರೂಪಾಯಿಯನ್ನು ನೀಡಲು ಒಪ್ಕೊಂಡವನು. ಮತ್ತು ಚಕ್ರವರ್ತಿಯು ಬಂಗಾಳದ ಮೇಲಿನ ಸಂಪೂರ್ಣ ಹಕ್ಕನ್ನು ಬಿಟ್ಕೊಂಡವನು. 26 ಲಕ್ಷ ರೂಪಾಯಿ ಒಪ್ಪಂದ ಕೊಡ್ಲಕ್ಕೆ ಒಪ್ಕೊಂಡ ನಂತರ ಬಂಗಾಳ ಚಕ್ರವರ್ತಿ ಏನು ಮಾಡೋನ್ರಿ? ಇದು ಈಸ್ಟ್ ಇಂಡಿಯಾ ಕಂಪನಿದ ಹಕ್ಕನ್ನು ಪೂರ ಬಿಟ್ಕೊಟ್ಟನು. ಓಕೆ. ಅದಕ್ಕೆ ಉತ್ತರ ಯಾವುದೈತೆ ರೀ? ಎರಡೂ ಸರಿ ಹೋದವು. ಏನೂ ಸರಿ ಅದ ಮತ್ತು ಬಿನೂ ಸರಿ ಅದ. ಸರಿಯಾದ ಉತ್ತರ ಯಾವುದೈತೆ ರೀ? ಒಂದನೇದು ರೀ. ಓಕೆ. ಮೂರನೇ ಪ್ರಶ್ನೆ, ಪ್ಲಾಸಿ ಕದನವು ನಡೆದ ವರ್ಷ 1757ರಲ್ಲಿ ಪ್ಲಾಸಿ ಕದನವು ನಡೆಯಿತು. ಇದು ಪ್ಲಾಸಿ ಕದನವು ಯಾವಾಗ ನಡೀತಪ್ಪ ಅಂತಂದರೆ 23 ಜೂನ್ 1700 ನಡೀತಪ್ಪ ಅಂತಂದರೆ 23 ಜೂನ್ 1757ರಲ್ಲಿ ನಡೆಯಿತು. ಮತ್ತು ಇದು
ಬಂಗಾಳ ಸಿರಾಜುದ್ದೌಲ್ ಯಾರ ನಡುವೆ ನಡೀತಪ್ಪ ಅಂತಂದರೆ ಪ್ಲಾಸಿ ಕದನವು ಸಿರಾಜ್ ಉದ್ ದೌಲ್ ಮತ್ತು ರಾಬರ್ಟ್ ಕ್ಲೈವ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡೆಯಿತು. ರಾಬರ್ಟ್ ಕ್ಲೈವ್ ನಡುವೆ ನಡೆಯಿತು. ಮತ್ತು 1764ರಲ್ಲಿ ಬಕ್ಸಾರ್ ಕದನ ನಡೆಯಿತು. ಓಕೆ, ಈ ಕೆಳಗೆ ನೀಡಿರುವ ಮನೆತನಗಳ ಸರಿಯಾದ ಕಾಲಾನುಕ್ರಮಣಿಕೆ ಯಾವುದು? ಸರಿಯಾದ ಕಾಲಾನುಕ್ರಮದಲ್ಲಿ ಬರಿ ಅಂತ ಹೇಳ್ಯಾರ್ರಿ. ಸಾಳುವ ಮನೆತನ ಎಲ್ಲಿ ನಡೆದು ಎಲ್ಲಿನ ತನಕ ಇತ್ತಪ್ಪ ಅಂದರೆ ಕ್ರಿಸ್ತಶಕ 1485ರಿಂದ 1505ರವರೆಗೆ ಸಾಳುವ ಮನೆತನ ನಡೆಯಿತು. ಮತ್ತು ತುಳುವ ಮನೆತನ ಕ್ರಿಸ್ತಶಕ 1505ರಿಂದ 1570ರವರೆಗೆ. ಮತ್ತು ಅರವಿಡು ಮನೆತನ ಕ್ರಿಸ್ತಶಕ 1570ರಿಂದ 1646ರವರೆಗೆ ನಡೆಯಿತು. ಮತ್ತು ಸಂಗಮ ಮನೆತನ ಕ್ರಿಸ್ತಶಕ 1336ರಿಂದ 1485ರವರೆಗೆ. ಇದು ಯಾರ ಮನೆತನವಪ್ಪ ಅಂತಂದರೆ ಇವ್ರಿ ವಿಜಯನಗರ ಸಾಮ್ರಾಜ್ಯದ 4 ರಾಜವಂಶವ್ರಿ. ವಿಜಯನಗರ ಸಾಮ್ರಾಜ್ಯದ 4 ಮನೆತನಗಳು: ಸಂಗಮ, ಸಾಳುವ, ತುಳುವ, ಅರವಿಡು. ಓಕೆ, ಇದ್ರೊಳಗೆ ಫಸ್ಟ್ ಯಾವ್ದು ಬರ್ತದೆ ರೀ? ಸಂಗಮ ಫಸ್ಟ್ ಬರ್ತದೆ ರೀ. ಮತ್ತು ಸೆಕೆಂಡ ಸಾಳುವ, ಥರ್ಡ್ ಒನ್ ತುಳುವ, ಫೋರ್ತ್ ಒನ್ ಅರವಿಡು. ಅಂದ್ರೆ ನೋಡ್ರಿ DABC ಅಂದ್ರೆ ಉತ್ತರ ಯಾವುದೈತೆ ರೀ? ಫೋರ್ತ್ ಒನ್. ಓಕೆ, ಕುಶಾಣ ರಾಜಮನೆತನದ ಸಂಸ್ಥಾಪಕ ಯಾರಪ್ಪ ಅಂತಂದರೆ ಕುಜಲ್ಕಡ್ ಫೀಸಸ್ನು ಕುಶಾಣ ರಾಜಮನೆತನದ ಸಂಸ್ಥಾಪಕ. ಕುಜಲ್ಕಡ್ ಫೀಸಸ್ನು ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಕುಶಾಣ ರಾಜವಂಶವನ್ನು ಸ್ಥಾಪಿಸಿದನು. ಎಷ್ಟರಲ್ಲಿ? ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಕುಶಾಣ ಮನೆತನವನ್ನು ಸ್ಥಾಪನೆ ಮಾಡೋನು. ಮತ್ತು ಕನಿಷ್ಕನು ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದನು. ಕುಶಾಣ ರಾಜ್ಯದ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದರೆ ಕನಿಷ್ಕ. ಯಾರ್ರೀ ಪ್ರಸಿದ್ಧ ದೊರೆ? ಯಾರಪ್ಪ ಅಂತಂದರೆ ಕನಿಷ್ಕ. ಅದೇ ರೀತಿ 6ನೇ ಪ್ರಶ್ನೆ ಉತ್ತರ ಯಾವ್ದು ಬರ್ತದೆ ರೀ? ಕುಶಾಣ ರಾಜ್ಯದ ಮನೆತನದ ಸಂಸ್ಥಾಪಕ ಕುಜಲ್ಕಡ್ ಫೀಸಸ್. ಓಕೆ, 6ನೇ ಪ್ರಶ್ನೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆ, 1ನೇ ಬೌದ್ಧ ಸಮ್ಮೇಳನ ಎಲ್ಲಿಂದ ರೀ? ರಾಜಗೃಹ.
ಇದು ಎಲ್ಲಪ್ಪ ಅಂತಂದರೆ ಅಜಾತಶತ್ರುವಿನ ನೇತೃತ್ವದಲ್ಲಿ ನಡೆಯಿತು. ಅಜಾತಶತ್ರುವಿನ ನೇತೃತ್ವದಲ್ಲಿ ನಡೆಯಿತು. ಮತ್ತು ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿ. ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿ ಕಾಲಾಶೋಕನ ನೇತೃತ್ವದಲ್ಲಿ. ಕಾಲಾಶೋಕನ ನೇತೃತ್ವದಲ್ಲಿ ನಡೆಯಿತು. ಮತ್ತು ಅದೇ ರೀತಿ ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ. ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ. ಇದು ಯಾರ ನೇತೃತ್ವವಾಗಿ ನಡೀತ್ರಿ? ಮೂರನೇ ಬೌದ್ಧ ಸಮ್ಮೇಳನ ಅಶೋಕನ ನೇತೃತ್ವದಲ್ಲಿ. ಮತ್ತು ಅದೇ ರೀತಿ ನಾಲ್ಕನೇ ಬೌದ್ಧ ಸಮ್ಮೇಳನ ಕುಂಡಲವನ. ಇದು ಯಾರ್ದ್ರಿ? ಕನಿಷ್ಕನ ನೇತೃತ್ವದಲ್ಲಿ. ನೋಡ್ರಿ, ಒಂದನೇ ಬೌದ್ಧ ಸಮ್ಮೇಳನ ಯಾವುದ್ರಿ? ರಾಜಗೃಹ 1, 4, 2, ವೈಶಾಲಿ 3, ಪಾಟಲಿಪುತ್ರ 4th one 1, ಕುಂಡಲವನ. ಅಂದ್ರೆ ನೋಡ್ರಿ ಯಾವುದು ಉತ್ತರ ಐತೆ? 1, 4. ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಓಕೆ. 7ನೇ ಪ್ರಶ್ನೆ. ರಾಷ್ಟ್ರಕೂಟರ ಕಾಲದಲ್ಲಿ ಜೀವಿಸಿದ್ದ ಪ್ರಮುಖ ಕವಿಗಳ ಸರಿಯಾದ ಗುಂಪು. ರಾಷ್ಟ್ರಕೂಟರ ಕಾಲದಲ್ಲಿ ಜೀವಿಸಿದ್ದ ಸರಿಯಾದ ಕವಿಗಳು ಯಾರಪ್ಪ ಅಂತ ಕೇಳ್ಯಾರ. ಯಾರ್ರೀ? ತ್ರಿವಿಕ್ರಮ, ಮತ್ತು ತ್ರಿವಿಕ್ರಮ, ಹಲಾಯುಧ, ಜಿನಸೇನ ಮತ್ತು ರವಿಕೀರ್ತಿ. ಉತ್ತರ ಯಾವುದ್ರಿ? ಸೆಕೆಂಡ್ ಒನ್. ವಿವರಣೆ ಏನು ಕೊಡಬೇಕಪ್ಪ ಅಂತಂದರೆ ತ್ರಿವಿಕ್ರಮ ನಳಚಂಪು. ಅದೇ ರೀತಿ ಹಲಾಯುಧನ ಏನಪ್ಪ ಅಂದರೆ ಕವಿರಹಸ್ಯ. ಅದೇ ರೀತಿ ಜಿನಸೇನಂದು ಆದಿಪುರಾಣ. ಅದೇ ರೀತಿ ರವಿಕೀರ್ತಿದು ಇದ್ರ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಒನ್ ಈಸ್ ಕರೆಕ್ಟ್. ರವಿಕೀರ್ತಿ ಏನಿರ್ತಾನಪ್ಪ ಅಂತಂದರೆ ಚಾಳುಕ್ಯ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿದ್ದನು. ಯಾರ್ರೀ? ರವಿಕೀರ್ತಿ. ಅದಕ್ಕೆ ಉತ್ತರ ಗುಣಭದ್ರ ಅಂದ ಏನದ ರೀ? ಉತ್ತರ ಪುರಾಣ. ರವಿಕೀರ್ತಿ ಏನಿರ್ತಾನಪ್ಪ ಅಂತಂದ್ರೆ ರವಿಕೀರ್ತಿಯು ಇಮ್ಮಡಿ ಚಾಳುಕ್ಯ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿರ್ತಾನೆ ರೀ. ಚಾಳುಕ್ಯ ಇಮ್ಮಡಿ ಪುಲಕೇಶಿಯ ಆಸ್ಥಾನದಲ್ಲಿರ್ತಾನೆ ರೀ. ಅದಕ್ಕೆ ಚಾಣಕ್ಯ ಅಂತ ಎಲ್ಲಿ ಬರ್ತದೆ ಅಲ್ಲಿ ಏನು ಮಾಡ್ಬೇಕ್ರಿ ನಾವು? ಆಯ್ಕೆ ತಪ್ಪದಂತ ತಿಳ್ಕೊಬೇಕ್ರಿ. ಅದಕ್ಕೆ ಉತ್ತರ ಏನಾಯ್ತದೆ ರೀ? ತ್ರಿವಿಕ್ರಮ, ಹಲಾಯುಧ, ಜಿನಸೇನ, ಗುಣಭದ್ರ. ಓಕೆ. 8ನೇ ಪ್ರಶ್ನೆ. ಈ ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಣಿಕೆ. ರಾಜರದು ಆಳ್ವಿಕೆ ಸರಿಯಾದ ಕ್ರಮದಲ್ಲಿ ಬರಿ ಅಂತ ಹೇಳ್ಯಾರ. ಯೂಸುಫ್ ಆದಿಲ್ ಶಾ ಎಲ್ಲಿ ನಡೆದು ಎಲ್ಲಿ ತನ ಅಂತಾರಪ್ಪ ರೀ?
1489ರಿಂದ 1510 ಕ್ರಿಸ್ತಶಕ 1489ರಿಂದ 1510. ಅದೇ ರೀತಿ ಇಸ್ಮಾಯಿಲ್ ಆದಿಲ್ ಶಾ ಕ್ರಿಸ್ತಶಕ 1510ರಿಂದ 1534ರವರೆಗೆ. ಅದೇ ರೀತಿ ಒಂದನೇ ಆದಿಲ್ ಶಾ ಕ್ರಿಸ್ತಶಕ 1534ರಿಂದ 1558ರವರೆಗೆ. ಅದೇ ರೀತಿ ಒಂದನೇ ಆದಿಲ್ ಶಾ 1558ರಿಂದ 1580ರವರೆಗೆ ಕ್ರಿಸ್ತಶಕ. ಅಂದರೆ ಇದು ಯಾವುದಾಯ್ತು ನೋಡ್ರಿ, ABCD. ಸರಿಯಾದ ಉತ್ತರ ಫಸ್ಟ್ ಒನ್, ರೈಟ್. ಈ ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆ. ಖರಜ್ ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ. ಅದೇ ರೀತಿ ಉಶ್ರ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಅಥವಾ ಭೂ ತೆರಿಗೆ. ಅದೇ ರೀತಿ ಜಕಾತ್ ಮುಸ್ಲಿಂ ಪ್ರಜೆಗಳ ಆಸ್ತಿ ಮತ್ತು ಸಂಪತ್ತಿನ ಮೇಲಿನ ತೆರಿಗೆ. ಜಿಸಿಯಾ ಮುಸ್ಲಿಮೇತರ ಅಥವಾ ಹಿಂದೂಗಳ ಮೇಲಿನ ರಕ್ಷಣಾ ಅಥವಾ ಧಾರ್ಮಿಕ ತೆರಿಗೆ. ನೋಡಿರಿ ಉತ್ತರ ಯಾವುದಾಯ್ತದ? ಫಸ್ಟ್ ಒನ್ 4, ಸೆಕೆಂಡ್ ಒನ್ 1, ಥರ್ಡ್ ಒನ್ ಜಕಾತ್. ಏನಾಯ್ತದ ರೀ? ಜಕಾತ್ ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ. ಫೋರ್ತ್ ಒನ್ ಜೇಸಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಅಥವಾ ರಕ್ಷಣಾ ತೆರಿಗೆ. ಓಕೆ, ಉತ್ತರ ಯಾವುದ್ರಿ? 1, 4, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಓಕೆ. 10ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಅಲ್ಬೇರ್ನಿಯ ಕಿತಾಬುಲ್ ಹಿಂದ್ ಕೃತಿಯನ್ನು ರಚಿಸಿದರು. ಸರಿ. ಮತ್ತು ಹಸನ್ ನಜಾಮಿಯ ತಾಜುಲ್ ಮಾಶೀರ್ ಎಂಬ ಗ್ರಂಥವನ್ನು ರಚಿಸಿದನು. ಸರಿ. ಮಿನ್ಹಾಜ್ ಉಸ್ ಸಿರಾಜುನ್ನನು ತಬ್ಖತ್ ಈ ನಾಸಿರಿ ಕೃತಿಯನ್ನು ರಚಿಸಿದನು. ಸರಿ. ಅಮೀರ್ ಖುಸ್ರು ತಾರಿಕ್ ಈ ಫಿರೋಜ್ ಶಾಹಿ ಕೃತಿಯನ್ನು ರಚಿಸಿದನು. ತಪ್ಪು. ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಅಂದರೆ ಯಾವ ಸರಿಯಾಗವ ನೋಡ್ರಿ? 1, 2, 3 ಅಂದ್ರೆ ಉತ್ತರ ಏನಾಯ್ತದೆ ರೀ? 1, 2, 3 ಅಂದರೆ ಈ ಆನ್ಸರ್ ಈಸ್ ಕರೆಕ್ಟ್. ಫಸ್ಟ್ ಒನ್ ಈಸ್ ಕರೆಕ್ಟ್. ಅದೇ ರೀತಿ ಈ ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೆಯಿರಿ. ಓಕೆ. ತುಳುವ ನರಸನಾಯಕ ಕ್ರಿಸ್ತಶಕ 1491ರಿಂದ ಎಲ್ಲಿತನ ರೀ? 1503ರವರೆಗೆ. ಇವೇನ್ರಿ? ತುಳುವ ಮನೆತನದ ಸಂಸ್ಥಾಪಕ ಬುಕ್ಕರಾಯ ಅಂತ ನೋಡ್ರಿ. ಬುಕ್ಕರಾಯ ಕ್ರಿಸ್ತಶಕ 1356ರಿಂದ 1377ರವರೆಗೆ ಆಳ್ವಿಕೆ ಮಾಡೋರಿ. ಇವ ಏನಾರ್ರಿ? ಬುಕ್ಕರಾಯ ಸಂಗಮ ಮನೆತನದ. ಮತ್ತು ಎರಡನೇ ದೇವರಾಯ ಏನಪ್ಪ ರೀ?
ಎರಡನೇ ದೇವರಾಯ ಕ್ರಿಸ್ತ ಶಕ 1424ರಿಂದ 1446ರವರೆಗೆ ಆಳ್ವಿಕೆಯನ್ನು ಮಾಡಿದ್ರು ರೀ. ಇವರು ಯಾವ ಮನೆತನದ ಸ್ಥಾಪಕರು? ಕೃಷ್ಣ ಎರಡನೇ ದೇವರಾಯ ಅಂತಂದರೆ ಸಂಗಮ ಮನೆತನದ ಸ್ಥಾಪಕ. ಮತ್ತು ಅದೇ ರೀತಿ ಕೃಷ್ಣದೇವರಾಯ ಕ್ರಿಸ್ತ ಶಕ 1509ರಿಂದ 1529ರವರೆಗೆ ಆಳ್ವಿಕೆಯನ್ನು ಮಾಡೋನ್ರಿ. ಯಾವ ಮನೆತನದಾಗ ರೀ? ತುಳುವ ಮನೆತನದಲ್ಲಿ. ಅಂದ್ರೆ ನೋಡ್ರಿ, ಕಾಲಾನುಕ್ರಮದಾಗ ಯಾವ್ದು ಬರ್ತದೆ ಫಸ್ಟಿಗೆ? ಸೆಕೆಂಡ್ ಒನ್ ಫಸ್ಟ್. ಅದೇ ರೀತಿ ಎ ಬಿ ಸಿ ಡಿ ಅಂತ ಇಟ್ಕೋರಿ. ಫಸ್ಟ್ ಒನ್ ಬಿ, ಇವೆರಡು ರಾಂಗ್ ಅದು. ಸೆಕೆಂಡ್ ಒನ್ ಯಾವ್ದು ಬರ್ಬೋದು ರೀ? ಹೇಳ್ದಲ್ಲರಿಗೆ ಸೆಕೆಂಡ್ ಒನ್ ಕೃಷ್ಣದೇವರಾಯ, ಸಿ, ಎರಡರೊಳಗೂ ಅದ ರೀ. ಥರ್ಡ್ ಒನ್ ಎ, ಇದು ರಾಂಗ್. ರೈಟ್ ಆನ್ಸರ್ ಇಸ್ 4. ಓಕೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆ. ಬದ್ರಿ ಏನದ ರೀ? ಜ್ಯೋತಿರ್ಪೀಠ ಅದ. ಇದು ಎಲ್ಲದ ರೀ? ಉತ್ತರ ಅದ ರೀ. ಉತ್ತರದಲ್ಲಿ ಬದ್ರಿ ಪೀಠ ಅಂತದ ರೀ. ಬದ್ರಿ ಜ್ಯೋತಿರ್ಪೀಠ ಉತ್ತರ. ಅದೇ ರೀತಿ ದ್ವಾರಕಾ ಕಾಳಿಕ ಮತ್ತು ಶಾರದಾ ಪೀಠ. ದ್ವಾರಕಾ ಶಾರದಾ ಪೀಠ ಇದು ಎಲ್ಲಿರಿ? ಪಶ್ಚಿಮ. ಅದೇ ರೀತಿ ಪುರಿ ಜಗನ್ನಾಥ್ ಇದು ಯಾವುದರಿ? ಗೋವರ್ಧನ ಪೀಠ. ಇದು ಎಲ್ಲಿ ಬರ್ತದೆ ರೀ? ಪೂರ್ವದಲ್ಲಿ ಬರ್ತದೆ ರೀ. ಅದೇ ರೀತಿ ಶೃಂಗೇರಿ ಶಾರದಾ ಪೀಠ. ಶೃಂಗೇರಿ ಶಾರದಾ ಪೀಠ ಇದು ಎಲ್ಲಿ ಬರ್ತದೆ ರೀ? ದಕ್ಷಿಣ. ಶಾರದಾ ಪೀಠ ದಕ್ಷಿಣ. ನೋಡ್ರಿ ಆಯ್ತು. ಫಸ್ಟ್ ಒನ್ 2. ಫಸ್ಟ್ ಒನ್ ಬದ್ರಿ ಜ್ಯೋತಿರ್ಪೀಠ, ದ್ವಾರಕಾ ಕಾಳಿಕಾ ಪೀಠ, ಪೂರಿ ಗೋವರ್ಧನ ಪೀಠ, ಅದೇ ರೀತಿ ಶೃಂಗೇರಿ ಶಾರದಾ ಪೀಠ. ಉತ್ತರ ಯಾವುದೈತೆ ನೋಡ್ರಿ? 1, 2. ಥರ್ಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಓಕೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. ಗುಡಲ್ವಾರ ಮನೆತನ ಸ್ಥಾಪಕ ಚಂದ್ರದೇವ ಸರಿ. ಉಪೇಂದ್ರ ಕೃಷ್ಣರಾಜ ಪರಮಾರ ಮನೆತನವನ್ನು ಸ್ಥಾಪಿಸಿದರು ಸರಿ. ಮತ್ತು ಮೊದಲನೇ ಮೂಲರಾಜ ಸೋಳಂಕಿ ಮನೆತನ ಸ್ಥಾಪಕ. ಗುಜರಾತಿನ ಸೋಲಂಕಿ ಮನೆತನ ಸ್ಥಾಪಕ ಯಾರೇ? ಮೂಲರಾಜ ಸರಿ. ಚಂದೇಲರ ಮನೆತನದ ಸ್ಥಾಪಕ ಭೋಜ. ತಪ್ಪು. ಭೋಜನು ಏನಪ್ಪ ಅಂತಂದರೆ ಪರಮಾರ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದನು.
ಭೋಜನ ಏನಪ್ಪ ಅಂತಂದರೆ ಪರಮಾರ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದನು. ಮತ್ತು ಅದೇ ರೀತಿ ಚಂದೇಲರ ಮನೆತನದ ಸ್ಥಾಪಕ ಯಾರಪ್ಪ ಅಂತಂದರೆ ನನ್ನೂಕ. ಓಕೆ, ABC ಈಸ್ ಸರಿಯಾದ ಉತ್ತರ ಯಾವುದು ಬರ್ತಾರೆ? ಥರ್ಡ್ ಒನ್. ಓಕೆ, ಅದೇ ರೀತಿ 14ನೇ ಪ್ರಶ್ನೆ, ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀಬೇಕಂತ. ಬಕ್ಸರ್ ಕದನ ಯಾವಾಗ ನಡೀತ್ರಿ? ಬಕ್ಸರ್ ಕದನ 1764ರಲ್ಲಿ ನಡೆಯಿತು. ಓಕೆ, ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ 1798ರಲ್ಲಿ ನಡೆಯಿತು. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನ್ರಿ. ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು 1848ರಲ್ಲಿ ತರಲಾಯಿತು. ಇದನ್ನು ಲಾರ್ಡ್ ಡಲ್ಹೌಸಿ ಜಾರಿಗೆ ತಂದನು. ಯಾರು ಲಾರ್ಡ್ ಡೌಲ್ ಹೌಸಿ. ಓಕೆ, ಅದೇ ರೀತಿ ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತೀರಿ? 1757ರಲ್ಲಿ. ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಬರಿ ಅಂತಂದರೆ ಫಸ್ಟ್ ಒನ್ ಯಾವ್ದು ಬರ್ತದೆ ರೀ? ಡಿ. ಅದಾದ ನಂತರ ಬಕ್ಸಾರ್ ಕದನ, ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ, ಅದಾದ ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಯಾವುದು ಐತೆ ನೋಡ್ರಿ ಆನ್ಸರ್? 4th ಒನ್ ಈಸ್ ಕರೆಕ್ಟ್ ಆನ್ಸರ್. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆ, ಥಾಮಸ್ ಮನ್ರೋ ರೈತವಾರಿ ಪದ್ಧತಿ ಎಷ್ಟರಲ್ಲಿ? 1820ರಲ್ಲಿ. ಅದೇ ರೀತಿ ಕಾರ್ನ್ವಾಲಿಸ್ ಖಾಯಂ ಜವಾಬ್ದಾರಿ ಪದ್ಧತಿ ಎಷ್ಟರಲ್ಲಿ? 1793ರಲ್ಲಿ. ಅದೇ ರೀತಿ ವಿಲಿಯಂ ಬೆಂಟಿಂಗ್ ಇಂಗ್ಲೀಷ್ ಶಿಕ್ಷಣ ನೀತಿ ಇದು ಎಷ್ಟರಲ್ಲಿ? 1835ರಲ್ಲಿ. ಅದೇ ರೀತಿ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಓಕೆ, ಉತ್ತರ ಯಾವುದಿತ್ತು ನೋಡ್ರಿ? 14213243 ಆನ್ಸರ್ ಯಾವುದೈತೆ ನೋಡ್ರಿ? 2 ಈಸ್ ಅ ಕರೆಕ್ಟ್ ಆನ್ಸರ್. ಅದೇ ರೀತಿ 16ನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ವ್ಯಕ್ತಿಗಳು ಮತ್ತು ಪಟ್ಟಿ 2ರಲ್ಲಿ ಇವರಿಗೆ ಸಂಬಂಧಿಸಿದ ಅಂಶಗಳನ್ನು ನೀಡಲಾಗಿದೆ. ಇವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಪಟ್ಟಿ 1ರಾಗಿದ್ದವ್ರಿಗೆ ಪಟ್ಟಿ 2 ಏನದ ಅಂತೇಳಿ ತೋರಿಸ್ಕೊಟ್ರಂತ ಅದು ಯಾವುದಂತೇಳಿ ಸರಿಯಾದ ಉತ್ತರನ ಗುರುತಿಸಿದ್ದಾರೆ. ಕಾಳಿದಾಸ ರೀ ಶಾಕುಂತಲ ಇದು ಏನದ ಅಂತಂದ್ರೆ ಶಾಕುಂತಲ ಅಂತೇಳಿ ಹೆಂಗೆ ಬಂತಪ್ಪ ಅಂತಂದರೆ ಅಭಿಜ್ಞಾನ ಶಾಕುಂತಲಂ ನಾಟಕದ ಕರ್ತೃ ಯಾರ್ರೀ? ಅಭಿಜ್ಞಾನ ಶಾಕುಂತಲಂ ನಾಟಕದ ಕರ್ತೃ ಯಾರು? ಕಾಳಿದಾಸ. ಓಕೆ, ಮ್ಯಾಕ್ಸ್ ಮುಲ್ಲರ್ ಸೀಕ್ರೆಟ್ ಬುಕ್ ಆಫ್ ದಿ ಈಸ್ಟ್. ಅದೇ ರೀತಿ ಜೇಮ್ಸ್ ಮಿಲ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ವಿಲಿಯಂ ಜಾನ್ಸ್ ದಿ ಏಷ್ಯಾಟಿಕ್ ಸೊಸೈಟಿ.
ವಿಲಿಯಂ ಜೋನ್ಸ್ ಏನು ಮಾಡೋನ್ರಿ ದಿ ಏಷ್ಯಾಟಿಕ್ ಸೃಷ್ಟಿ ಎಷ್ಟರಾಗ ರೀ 1784. ಉತ್ತರ ನೋಡ್ರಿ ಯಾವುದೈತದ ಫಸ್ಟ್ ಒನ್ 4, ಸೆಕೆಂಡ್ ಒನ್ 3, ಥರ್ಡ್ ಒನ್ 1, ಫೋರ್ತ್ ಒನ್ 2. ಉತ್ತರ ನೋಡ್ರಿ 1 4 2 3, ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಪಂಪನು ವಿಕ್ರಮಾರ್ಜುನ ವಿಜಯ ಎಂಬ ಕೃತಿಯನ್ನು ರಚಿಸಿದನು. ಸರಿ ಅದ ರೀ. ಮತ್ತು ಅದೇ ರೀತಿ ಹಾಲನ್ನು ಗತಾಸಪ್ತಮಿ ಎಂಬ ಕೃತಿಯನ್ನು ರಚಿಸಿದನು. ಸರಿ. ಆದಿಕವಿ ಪಂಪ ಕನ್ನಡದಾಗ ಏನು ಮಾಡೋಣ್ರಿ ವಿಜಯ ವಿಕ್ರಮಾರ್ಜುನ ಅಂಥೇಳಿ ಮಹಾಕಾವ್ಯನ ರಚಿಸೋಣ್ರಿ. ಇದು ಕರೆಕ್ಟ್ ಅದ ರೀ. ಅದೇ ರೀತಿ ಶಾತವಾಹನ ರಾಜ ಹಾಲನ್ನು ಪ್ರಾಕೃತ ಭಾಷೆಯಲ್ಲಿ ಗತಾಸಪ್ತಮಿ ಸಪ್ತಶತಿ ಎಂಬ ಕೃತಿಯನ್ನು ರಚಿಸಿದನು. ಎರಡು ಸರಿ ಅವರು ಎ ಮತ್ತು ಬಿ ಎರಡು ಸರಿ. ಈ ಕೆಳಗಿನ ಕಾಯ್ದೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಪಿಟ್ಸ್ ಇಂಡಿಯಾ ಕಾಯ್ದೆ ಎಷ್ಟಾಗ್ರಿ 1784ರಲ್ಲಿ. ಅದೇ ರೀತಿ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ 1909ರಲ್ಲಿ. ಅದೇ ರೀತಿ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆ ಕಾಯ್ದೆ 1919ರಲ್ಲಿ. ರೆಗ್ಯುಲೇಟಿಂಗ್ ಕಾಯ್ದೆ 1773ರಲ್ಲಿ. ಅಂದ್ರೆ ನೋಡ್ರಿ ಯಾವುದೈತದ ಡಿ ಎ ಬಿ ಸಿ. ಫೋರ್ತ್ ಒನ್ ಈಸ್ ಕರೆಕ್ಟ್ ಆನ್ಸರ್. 19ನೇ ಪ್ರಶ್ನೆ, ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು. ಮೌರ್ಯರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕರವಾಗುವ ಆಕಾರಗಳು. ಇಂಡಿಕಾ ಬಗ್ಗೆ ನೋಡ್ಬೇಕಂದ್ರಪ್ಪ ಏನು ಮೆಗಸ್ತನೀಸ್ ಬರ್ದಿದೆ ಯಾವುದದ ರೀ ಇಂಡಿಕಾ. ಇದು ಇಂಡಿಕಾ ಅಂತೇಳಿ ಯಾರು ಬರ್ದಾರೆ ರೀ ಮೆಗಸ್ತನೀಸ್ ಬರ್ದನ. ಮತ್ತು ಮೆಗಸ್ತನೀಸ್ ಏನಿದ್ದನಂದ್ರಿ ಸಿಂಹಳದ ಬೌದ್ಧ ಗ್ರಂಥಗಳಾದ ದೀಪವಂಶ, ಮಹಾವಂಶ ಮತ್ತು ಓಕೆ ಇಂಡಿಕಾ ಮೆಗಸ್ತನೀಸ್ ಮತ್ತು ದೀಪವಂಶ ಮತ್ತು ಮಹಾವಂಶ, ಸಿಂಹದಳದ ಬೌದ್ಧ ಗ್ರಂಥಗಳು, ಸಿಂಹಳದ ಬೌದ್ಧ ಗ್ರಂಥಗಳು. ಅದೇ ರೀತಿ ಅಲಹಾಬಾದ್ ಸ್ತಂಭ ಶಾಸನಗಳು ಏನಪ್ಪ ಅಂದರೆ ಮೌರ್ಯ ಇತಿಹಾಸವನ್ನು ತಿಳಿಯಕ್ಕೆ ಸಹಾಯಕ ಮಾಡ್ತದೆ ರೀ. ಮೌರಲ್ಯ ಸ್ತಂಭ ಶಾಸನ ಏನದಪ್ಪ ಅಂತಂದ್ರೆ ಇದು ರೀ ಗುಪ್ತರ ಕಾಲನಾಗ ಬಂದಿದ್ದಾರೆ. ಗುಪ್ತರ ಕಾಲಕ್ಕೆ ಸಂಬಂಧಿಸಿದ್ದು. ಇದು 2ನೇ ಚಂದ್ರಗುಪ್ತನಿಗೆ ಸೇರಿದದ ರೀ. 2ನೇ ಚಂದ್ರಗುಪ್ತನಿಗೆ ಸೇರಿದದ ರೀ. ಮೌರ್ಯರ ಇತಿಹಾಸ ತಿಳಿಯಕ ಅಲಹಾಬಾದ್ ಸ್ತಂಭ ಶಾಸನ ಇದು ಅದರ. ಅಂದ್ರೆ ನಮಗೆ ಉತ್ತರ ಯಾವ್ದು ಆಗ್ಬೇಕ್ರಿ ಎ ಬಿ ಸಿ ಇಸ್ ಸಹಾಯಕವಾಗುವ ಆಕಾರಗಳು ಅವ. 20ನೇ ಪ್ರಶ್ನೆ, ಹೊಯ್ಸಳರಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಓದಿರಿ. ಹೊಯ್ಸಳರ ಶಿಲ್ಪಕಲೆ
ಜಗದ್ವಿಖ್ಯಾತವಾದುದು. ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಯಾವುದ್ರೆ ಹೊಯ್ಸಳರದು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ವಿಶ್ವವಿಖ್ಯಾತವಾಗಿದ್ದರೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಪಾರಂಪರಿಕ ಪಟ್ಟಿಗೆ ಸೇರಿದೆ. ಮತ್ತು ಇವರ ದೇವಾಲಯಗಳು ನಕ್ಷತ್ರಾಕಾರದ ತಳಹದಿ. ಇವರ ದೇವಾಲಯಗಳು ನಕ್ಷತ್ರಾಕಾರದ ಗರ್ಭಗೃಹ, ಉಪಪೀಠ, ಭಿತ್ತಿ ಅಲಂಕಾರ, ಶಿಖರ ಮತ್ತು ಕಂಬಗಳನ್ನು ಹೊಂದಿವೆ. ಮತ್ತು ಕೆತ್ತನೆಯ ಭಿತ್ತಿಚಿತ್ರಗಳು ಇವರ ಶಿಲ್ಪಕಲೆಗೆ ಪ್ರಮುಖ ಲಕ್ಷಣಗಳಾಗಿವೆ. ಇವೇನವರಿ ಹೊಯ್ಸಳರದು ಲಕ್ಷಣಗಳವರಿ. ಅಂದರೆ 2 ಉತ್ತರ ಸರಿ. ಅದೇ ರೀತಿ ಫ್ರೆಂಡ್ಸ್ ಏನು ಮಾಡೋಣಪ್ಪ ಅಂತಂದರೆ ಇನ್ನಷ್ಟು ಪ್ರಶ್ನೆಗಳನ್ನು ನಾವು ಏನು ಮಾಡೋಣ ರೀ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇನ್ನೂ ನಮ್ಮ ಚಾನಲ್ಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡ್ರಿ. ಎಲ್ಲರಿಗೆ ಥ್ಯಾಂಕ್ ಯು ರೀ. ಬಾಯ್.